ಮನೆಗೆ ಫರ್ನಿಚರ್ಸು ಮಿಕ್ಕಿದ್ದೆಲ್ಲ ಅರ್ಥ ಆಯ್ತು ಹೇಳಿ ಅಮ್ಮ ಹೇಳಿ. ಡ್ರಿಂಕ್ಸ್ ತಗೊಳ್ತಿದ್ದೀರಾ ಅನ್ಸುತ್ತೆ. ಅಮ್ಮ ನಮ್ಮ ಭಾವನವ್ರಿಗೆ ಮಾತ್ರ ಹೇಳ್ಬಿಡಿ ಅಮ್ಮ, ಏನೋ ಮನ್ಸಿಗೆ ನೆಮ್ಮದಿ ಇಲ್ಲ, ಅದಕ್ಕೆ ಸ್ವಲ್ಪ ಅರ್ಥ ಆಗತ್ತೆ. ತಗೊಳ್ಳಿ ಅಣ್ಣ. ನಾನು ಚಿಕ್ಕಮ್ಮವನ ಮನೆಗೆ ಹೋಗ್ತಿದ್ದೆ. ಅಣ್ಣಯ್ಯನ ಫುಲ್ ಬಾಟ್ಲು ಇದು ನನಗೇನಾ? ಯಾಕೆ? ನಿಮ್ಗೋಸ್ಕರನೇ ಅಣ್ಣ. ಅದೇ ಯಾಕೆ? ನೀವು ನಮ್ ರಾಜುಗೆ ಭಾವನವರು. ಹೌದು. ಅಂದ್ರೆ ನನಗೆ ಅಣ್ಣ ಇದ್ದಾಗೆ ಅಲ್ವಾ? ಅಷ್ಟೇ ಅಲ್ವಾ? ಏನಮ್ಮ ನೀನ್ ಹೇಳಿದ್ದು? ನೀವ್ ಹೀಗೆ ಲೋಕಲ್ ಚೀಪ್ ಲಿಕ್ಕರ್ ಕುಡ್ದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೇಗ್ ಹೇಳಿ? ಅದಕ್ಕೆ ನಿಮ್ಗೋಸ್ಕರ ತರಿಸಿದೀನಿ, ತಗೊಳ್ಳಿ. ಇನ್ಮೇಲಿಂದ ನಿಮಗ್ ಯಾವಾಗ ಡ್ರಿಂಕ್ಸ್ ಬೇಕು ಅನ್ಸತ್ತೋ ನನ್ ಗೆಸ್ಟ್ ಹೌಸಿಗೆ ಬಂದು ಫುಲ್ ಬಾಟಲ್ಲೇ ತಗೊಂಡ್ ಹೋಗ್ಬೋದು. ಹೌದಾ? ನಿಜನೇನಮ್ಮ? ಹೌದು. ಇಷ್ಟು ದಿನ ದೇವ್ರೇ ಎಣ್ಣೆ ಅಂತ ಹೇಳ್ತಿದ್ದೆ. ಇಷ್ಟು ದಿನಕ್ಕೆ ಆ ಭಗವಂತ ಎಣ್ಣೆ ಕೊಡೋದಕ್ಕೆ ತಂಗಿನ ಕಳ್ಸ್ಕೊಟ್ಟಿದ್ದಾನೆ. ನಿನ್ನ ಪಾದಕ್ಕೆ ಒಂದು ದೊಡ್ಡ ನಮಸ್ಕಾರ ತಂಗಿಯಮ್ಮ. ಈ ಎಣ್ಣೆ ಋಣ ನಾನು ತೀರ್ಸ್ತೀನಿ ತಂಗಿಯಮ್ಮ. ಈ ಎಣ್ಣೆ ಋಣ ನಾನು ತೀರ್ಸ್ತೀನಿ ತಂಗಿಯಮ್ಮ. ಸರಿ ಅಣ್ಣ, ಬರ್ತೀನಿ. ನೀವ್ ಹುಷಾರು. ಲೇ ನೋಡು, ಕಣ್ಬಿಟ್ಟು ನೋಡು, ಈ ಚೀಪ್ ಲಿಕ್ಕರ್ಗಿಂತ ದೊಡ್ಡದಿದು. ಇದನ್ನ ನೀನೇ ನಿನ್ ಜೇಬಲ್ಲಿ ಬಚ್ಚಿಟ್ಕೊಂಡ್ಬಿಡು. ನಾನು ಈ ಕಾಸ್ಟ್ಲಿ ಡ್ರಿಂಕ್ ನ ಫುಲ್ ಆಗಿ ಕುಡ್ದು ಹಬ್ಬ ಮಾಡ್ಬಿಡ್ತೀನಿ. ಅದು ಕಾಲೇಜ್ ಟೈಮ್ ಕಣೋ. ಅಂದ್ರೆ ಅವರು ನೀವು ಇಬ್ರು ಜೊತೆಗೆ ಓದಿದ್ದ? ತಪ್ಪು ನಾನಲ್ಲ ಕಣೋ, ಅವಸರದ ಅವಿವೇಕಿ. ಪೂರ್ತಿಯಾಗಿ ಹೇಳೋದಕ್ ಬಿಡೋ. ಹೇಳಿ ಹೇಳಿ ಹೇಳಿ. ನೀನ್ ಇದನ್ನ ಇಟ್ಕೋ. ನಿನ್ನ ಮಾವಯ್ಯ ಮತ್ತೆ ಇವಳಿಬ್ರು ಸೇರಿ ಕಲ್ಸಿ ಬೆರೆಸಿ ಓದ್ತಿದ್ದ ದಿನಗಳು ಕಣೋ ಅದು. ನಿನ್ ಮಾವಯ್ಯಂಗೆ ತುಂಬಾ ಕ್ಲೋಸ್ ಫ್ರೆಂಡ್ ಕಣೋ ಇವರು. ಲೇ, ನಿನ್ನ ಅಜ್ಜಿನ ಬಿಟ್ಟು ನಿನ್ ಮಾವಯ್ಯನ ರಾಜು ಅಂತ ಕರೆಯೋ ವ್ಯಕ್ತಿ ಶಕ್ತಿ ಅವರೇ ಕಣ. ಓ ಪಾಪ, ನಿಮ್ ಮಾವಯ್ಯನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ ಗೆಸ್ಟ್ ಹೌಸಿಗೆ ಬನ್ನಿ ರಾಜು, ನೀವು ನನ್ ಗೆಸ್ಟ್ ಹೌಸ್ ಅಲ್ಲಿ ಇರಿ ಅಂತ ಹೇಳಿ ಉಚಿತವಾಗಿ ಕೋಟಿಗಟ್ಟಲೆ ಆಸ್ತಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಿನ್ ಮಾವನ ಬಗ್ಗೆ ನಿಂಗೆ ಗೊತ್ತಲ್ವಾ, ಅವ್ರಿಗೆ ಏನು ಬೇಡ. ಆದ್ರೂ ಕೂಡ ಮನೆಗೆ ಬೇಕಾಗಿರೋ ದಿನಸಿ ಫರ್ನಿಚರ್ಸ್ನೆಲ್ಲ ಕೊಟ್ಟು ಕಳ್ಸಿದಾರ ಕಣೋ ಮನೆಗೆ. ಈಗ ನನ್ ದೇಹಕ್ಕೆ ಬೇಕಾಗಿರೋ ಈ ಎಣ್ಣೆನ ಕೊಟ್ಬಿಟ್ಟು ಹೋದ್ರು ಕಣೋ. ಲೇ, ಕೇಳಿದ್ರು ಕೊಡದಿರೋ ಈ ಕಾಲದಲ್ಲಿ ಕೇಳ್ದೇನೆ ಎಣ್ಣೆ ಕೊಟ್ಟಿರೋ ದೇವತೆ ಕಣೋರು, ದೇವತೆ. ಅದೆಲ್ಲ ಓಕೆ, ಅಷ್ಟಕ್ಕೂ ಅವ್ರ ಹೆಸರೇನಪ್ಪ? ಅವ್ರ ಹೆಸರು ಪ್ರಿಯಾಂಕಾ. ಓ ಪ್ರಿಯಾಂಕಾ ಅಂತ. ಒಟ್ಟಿಗೆ ಓದ್ದಂತ ವ್ಯಕ್ತಿ, ಅದು ಅಲ್ಲದೆ ಒಂದು ಹೆಣ್ಣು. ಅವ್ರು ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಿಂತ್ಕೋ. ಏನೇ ಯಾವ ಮುಖ ಇಟ್ಕೊಂಡು ಈ ಕಡೆ ಬಂದೆ? ಯಾವ ಹಕ್ಕಿಂದ ಈ ಹೊಸಲು ದಾಟಕ್ ನೋಡ್ದೆ? ಇದೇನ್ ನಿಮ್ ತಾತನ್ ಮನೆ ಅನ್ಕೊಂಡ್ಯಾ? ಅಲ್ಲ ಅಜ್ಜಿ, ನಾನು ರಾಜಿ ಜೊತೆ ಒಂದ್ಸಲ ಮಾತಾಡ್ಬೇಕು. ಯಾರೇ ನಿನಗಜ್ಜಿ? ಆಸ್ತಿಗೋಸ್ಕರ ಮನೆಯಿಂದ ಎಲ್ರೂ ಹೊರಗೆ ಹಾಕ್ದೆ. ಅದೇ ಅಕ್ಕನ ಅಡ್ಡ ಇಟ್ಕೊಂಡು ಆಸ್ತಿನೆಲ್ಲ ಹೊಡ್ಕೊಂಡು ನಮ್ಮನ್ನೆಲ್ಲ ಆಚೆ ಹಾಕಿ ಎಷ್ಟು ವಯ್ಯಾರವಾಗಿ ಮಾತಾಡ್ತಿದ್ದಾಳೋ. ಅದ್ ಹಾಗಲ್ಲ ಚಿಕ್ಕಮ್ಮ, ನಾನು ನನ್ನನ್ನು
ಅಷ್ಟ ದರಿದ್ರವಾದ ಪಾದ ಇವಳ್ದು. ಅತ್ತೆ ಪ್ಲೀಸ್ ಹಂಗ್ ಮಾತಾಡ್ಬೇಡಿ ಅತ್ತೆ ಪ್ಲೀಸ್. ನಾನೇನೇ ತಪ್ಪು ಮಾತಾಡ್ತಾ ಇದ್ದೀನಿ? ನಿನ್ ಬಗ್ಗೆನೇ ತಾನೇ ಹೇಳ್ತಾ ಇರೋದು. ಏನು ಗೊತ್ತಿಲ್ದೇ ಇರೋಳ ಹಾಗೆ ನನ್ ಮಗನ್ನ ನನ್ನಿಂದ ಕಿತ್ಕೊಂಡು ನಿನ್ ಸೆರಗಿಗೆ ಗಂಟ್ ಹಾಕೊಂಡೆ. ನನ್ ಮಗನ್ ಜೀವನನೇ ಹಾಳು ಮಾಡ್ಬಿಟ್ಟೆ. ತಾಯಿ ಮಗನ್ ಮಧ್ಯೆ ಬಿರುಗ್ ಬೀಳೋ ಹಾಗೆ ಮಾಡ್ದೆ. ನಮ್ ಮನೆ ಮಧ್ಯೆ ಗೆರೆ ಹಾಕಿಸ್ದೆ. ಕೊನೆಗೆ ನಮ್ಮಣ್ಣ ತಲೆ ಎತ್ಕೊಂಡು ತಿರುಗ್ದಿರೋ ಹಾಗೆ ಮಾಡ್ಬಿಟ್ಟೆ. ಹೀಗೆ ಹೇಳ್ತಾ ಹೋದ್ರೆ ನಿನ್ನ ಪಾಪದ ಚೀಟಿ ಉದ್ದ ಇದೆ ಕಣೆ. ಹೋಗೆ ಇಲ್ಲಿಂದ.